ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ GS ಶ್ರೀನಿವಾಸ ರೆಡ್ಡಿ ಅಂತ, ನಿವೃತ್ತ ನಿರ್ದೇಶಕರು, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಬೆಂಗಳೂರು. ನಾನು ಸುಮಾರು 35 ವರ್ಷ ಆ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ವಿವಿಧ ಹಂತದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೀನಿ. ಈಗ ಈ ವರ್ಷ ಮುಂಗಾರು ಮುನ್ಸೂಚನೆ ಬಂದಿದೆ. ಈ ವರ್ಷ ಯಾವ ಥರ ಇರ್ಬೋದು ಅಂತ ಭಾರತೀಯ ಹವಾಮಾನ ಇಲಾಖೆ ಈ ಮುನ್ಸೂಚನೆಯನ್ನು 2 ಹಂತದಲ್ಲಿ ಕೊಡ್ತದೆ. ಮೊದಲನೇ ಹಂತ ಏಪ್ರಿಲ್ 2ನೇ ವಾರದಲ್ಲಿ, ಅಂದರೆ ನಿನ್ನೆ ಬಂದಿದೆ. 2ನೇ ಹಂತ ಅದು ಮೇ ಹಂತದಲ್ಲಿ ಇನ್ನೊಂದು ಹಂತದಲ್ಲಿ ಕೊಡ್ತಾರೆ. ಈ ಮುಖ್ಯವಾಗಿ ನಮಗೆ ಈ ಮುಂಗಾರು ಮುಂಗಾರಿಗೆ ಇಡೀ ರಾಜ್ಯ ಅಂದ್ರೆ ದೇಶ ಕೂಡ ಕಾಯ್ತಾ ಇರುತ್ತೆ, ಎಸ್ಪೆಷಲಿ ರೈತಾಪಿ ವರ್ಗ. ಹೌದು, ಯಾಕೆಂದ್ರೆ ಅಷ್ಟು ಮುಖ್ಯ ಆಗಿರುತ್ತೆ. ಇಲ್ಲಿಂದಲೇ ನಮ್ಮ ಏನ್ ಬೆಳಿಬೇಕು, ಏನ್ ಬೆಳಿಬಾರ್ದು, ಒಂದು ಆತಂಕನೂ ಇರುತ್ತೆ. ಹೆಂಗಿರುತ್ತೆ ವರ್ಷ ಮಳೆ ಅನ್ನೋದು ಇದ್ರ ಮೇಲೆ ಡಿಸೈಡ್ ಆಗುತ್ತೆ. ಸರ್ಕಾರ ಕೂಡ ಇದನ್ನ ತುಂಬಾ ಕಾತರದಿಂದ ಕಾಯ್ತಾ ಇರುತ್ತೆ ಅನ್ಸುತ್ತಲ್ಲ. ಅಷ್ಟು ಪ್ರಮುಖವಾದಂತ ಹೌದೌದು. ಇದು ಈಗ ನೀವು ಹೇಳಿದಾಗೆ ಇದು ಬಹಳ ಪ್ರಮುಖವಾದ ಮುನ್ಸೂಚನೆ ಇದು. ಯಾಕಂದ್ರೆ ಒಟ್ಟಾರೆ ಮುಂಗಾರು ಅಂತ ಋತು ಅಂತ ತಗೊಂಡ ತಕ್ಷಣ ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಏನು ಇಂಗ್ಲೀಷಲ್ಲಿ ಕರಿತೀವಿ, ಇದು ಜೂನಿಂದ ಸೆಪ್ಟೆಂಬರ್ವರೆಗೂ ನಮಗೆ ಮುಂಗಾರು ಋತು ಅಂತ ಕರಿತೀವಿ. ಇದನ್ನ ಮುಂಗಾರು ಋತು ಅಂತಲೂ ಕರಿತೀವಿ, ಇಲ್ಲ ನೈಋತ್ಯ ಮುಂಗಾರು ಅಂತಲೂ ಕರಿತೀವಿ. ನಮಗೆ ಇದು ಯಾಕೆ ಇಷ್ಟೊಂದು ಮುಖ್ಯ ಅಂತ ನೋಡೋದಾದರೆ, ವಾರ್ಷಿಕ ಮಳೆ ನಮ್ಮ ರಾಜ್ಯಕ್ಕೆ ತೊಗೊಂಡಾಗ ಅಥವಾ ಆಲ್ ಇಂಡಿಯಾ ಲೆವೆಲ್ ತೊಗೊಂಡ್ರೂ 1170 ಮಿಲಿಮೀಟ್ರು ಆಲ್ ಇಂಡಿಯಾ ಲೆವೆಲಲ್ಲಿದೆ. ನಮ್ಮ ರಾಜ್ಯಕ್ಕೂ ಹತ್ತತ್ರ ಅದೇ 1152 ಮಿಲಿಮೀಟ್ರ್ ನಮಗೆ ವಾರ್ಷಿಕ ಮಳೆ ಇದೆ ಪ್ರತಿ ವರ್ಷ. ಆದರೆ ಮುಂಗಾರು ಕಾಂಟ್ರಿಬ್ಯೂಷನ್ ತೊಗೊಂಡಾಗ ನಮ್ಮಲ್ಲಿ ಇದರಲ್ಲಿ ಎಷ್ಟು ಪಾಲು ಮುಂಗಾರಲ್ಲಿ ಬೀಳ್ತದೆ ನೋಡಿದಾಗ ನಮಗೆ ಮುಂಗಾರಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟಾರೆ 852 ಮಿಲಿಮೀಟ್ರು ಮುಂಗಾರಲ್ಲಿ ಬೀಳ್ತದೆ. ಇದು ವಾರ್ಷಿಕ ಮಳೆಯ 74%. ಬಹಳ ಮುಖ್ಯ ಆಗ್ತದೆ ಇದು. 74% ಈ ಮುಂಗಾರು ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಬರ್ತದೆ. ಅದು ಅಲ್ಲದೆ ನಮಗೆ ಈ ಏನು ಬಿತ್ತನೆ ಆಗ್ತದೆ ನೋಡಿದಾಗ ಸುಮಾರು 75% ಬಿತ್ತನೆ, 75ರಿಂದ 80% ಬಿತ್ತನೆ ಮುಂಗಾರಲ್ಲಿ ಬಿತ್ತನೆ ಆಗ್ತದೆ. ಸುಮಾರು 82 ಲಕ್ಷದಿಂದ 85 ಲಕ್ಷದವರೆಗೂ ಕೆಲವು ವರ್ಷಗಳಲ್ಲಿ ಈ ಮುಂಗಾರಲ್ಲಿ ಬಿತ್ತನೆ ಆಗ್ತದೆ. ಪ್ಲಸ್ ಓವರಾಲ್ನು ಜಾಸ್ತಿ ಇರ್ತದೆ. ಕೆಲವು ಭಾಗದಲ್ಲಿ ಎಲ್ಲಿ ಮಳೆ ಜಾಸ್ತಿ ನೀರಾವರಿ ಪ್ರದೇಶ ಇದೆ ಅಲ್ಲಿ ನಮಗೆ ಕೆಲವು ಏರಿಯಾಗಳಲ್ಲಿ 50% ಆಗ್ತದೆ. ರಬಿಯಲ್ಲಿ 50% ಆಗ್ತದೆ, ಮುಂಗಾರಲ್ಲಿ 50% ಆಗ್ತದೆ. ಬಟ್ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಭಾಗ 75% ಮುಂಗಾರು ಮಳೆ ಆಶ್ರಿತ ಭೂಮಿ ಇರೋದ್ರಿಂದ ಮುಂಗಾರು ಬಹಳ ಮುಖ್ಯ ಆಗ್ತದೆ ನಮ್ಮ ರಾಜ್ಯಕ್ಕೆ. ನಾನು ಈಗಾಗಲೇ ಹೇಳ್ದಂಗೆ ಸುಮಾರು 82 ಸೆಂಟಿಮೀಟ್ರ್, ಅಂದರೆ 85 ಸೆಂಟಿಮೀಟ್ರ್ ನಮ್ಮ ಇದು ಮುಂಗಾರಲ್ಲಿ ಬೀಳ್ತದೆ ಅಂತ ಹೇಳಿದೆ. 852 ಮಿಲಿಮೀಟ್ರು ಮುಂಗಾರಲ್ಲಿ ಬೀಳ್ತದೆ. ಇದರಲ್ಲಿ ನೋಡಿದಾಗ ನಮಗೆ ಈ ಮುಂಗಾರು ಮುನ್ಸೂಚನೆ ಎಷ್ಟು ಮುಖ್ಯ ಅಂದರೆ, ನಿಮ್ಗೆ ಅನಿಸಿರ್ಬೋದು, ಮುಂಗಾರು ಮುನ್ಸೂಚನೆ ಬಂದ ತಕ್ಷಣವೇ ನಾವು ಎಕಾನಮಿಸ್ಟು ಸೇರ್ ಬಿಸ್ನೆಸ್ ಸತ್ತಿನೂ ಏರುಪೇರು ಆಗ್ತದೆ ಕಾಣ್ತೀವಿ. ಯಾಕಂದರೆ ಮುಂಗಾರು ಇಂಪ್ಯಾಕ್ಟ್ ಆದರೆ ನಮಗೆ ಎಲ್ಲ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮೇಲೂ ಇಂಪ್ಯಾಕ್ಟ್ ಆಗ್ತದೆ. ಸೊ ಟೋಟಲ್ GDP ತೊಗೊಂಡಾಗ ಸಾಕಷ್ಟು ನಮಗೆ ಕಡಿಮೆ ಆಗೋದು ಅದರಿಂದ ಆಗ್ತದೆ. ಈಗ ನಿನ್ನೆ ಕೊಟ್ಟಿರ್ತಕ್ಕಂಥ ಒಂದು ಮುಂಗಾರು ಮುನ್ಸೂಚನೆಯನ್ನು ನೋಡಿದಾಗ ದೇಶದೆಲ್ಲೆಡೆ ನೋಡಿದಾಗ ನಮಗೆ ಸುಮಾರು ವಾಡಿಕೆಯ 92% ಆಗ್ಬೋದು ಅಂತ ಬಂದಿದೆ. ಇದೇನು 92% ಅಂತ ನೀವು ನೋಡಿದಾಗ ನೋಡಿ, ಒಟ್ಟಾರೆ ಯಾವುದೇ ಮಳೆಯ ಒಂದು ವರ್ಗೀಕರಣ ನೋಡಿದಾಗ ನಮಗೆ 90%ಗಿಂತ ಕಡಿಮೆ ಆದರೆ ಮಳೆ, 90%ಗಿಂತ ಕಡಿಮೆ ಆದಾಗ ಮಳೆ ಕೊರತೆ ಅಂತ ಕರಿತೀವಿ. 90ರಿಂದ 95%ವರೆಗೆ ಇದ್ದರೆ ನಾರ್ಮಲ್, ಬಿಲೋ ನಾರ್ಮಲ್ ರೈನ್ಫಾಲ್ ಅಂತೀವಿ. ವಾಡಿಕೆಗಿಂತ ಕಡಿಮೆ ಮಳೆ ಈ ಕಡೆ ನೆಗೆಟಿವ್ ಸೈಡ್ ಇರ್ತದೆ. ಆಮೇಲೆ 96ರಿಂದ 104ವರೆಗೂ ವಾಡಿಕೆ ಎಷ್ಟು ಮಳೆ ಅಂತ ಕರಿತೀವಿ. ಅದಕ್ಕೆ 104ರಿಂದ 110ವರೆಗೂ ತೊಗೊಂಡಾಗ ನಮಗೆ
ವಾಡಿಕೆಗಿನ್ನ ಅಧಿಕ ಮಳೆ, ವಾಡಿಕೆಗಿನ್ನ ಹೆಚ್ಚು ಮಳೆ, ಎಬೋವ್ ನಾರ್ಮಲ್ ಅಂತ ಕರಿತೀವಿ. 110ಕ್ಕಿಂತ ಹೆಚ್ಚಾದಾಗ ಅದನ್ನು ಅಧಿಕ ಮಳೆ ಅಂತ ಕರಿತೀವಿ. ಇದು ನಾವು ವರ್ಗೀಕರಣ ಮಾಡೋದು ಎಲ್ಲ ನಮ್ಮ ಇಂಡಿಯಾದಲ್ಲಿ ಈ ಥರ ವರ್ಗೀಕರಣ ಮಾಡ್ತೀವಿ. ಈ ವರ್ಷ ಏನು ಮುಂಗಾರು ಮುನ್ಸೂಚನೆ ಬಂದಿದೆ 90ರಷ್ಟು ಅಂತ ಬಂದಿದೆ. 90ರಷ್ಟು ಅಂದರೆ ಮಳೆ ಕೊರತೆ, ಅಂದರೆ ಬಿಲೋ ನಾರ್ಮಲ್ಲು ಅಂದರೆ 90ರಿಂದ 95ರವರೆಗೆ ಇರೋದ್ರಿಂದ ಈ ವರ್ಗದಲ್ಲಿ ಬೀಳ್ತದೆ. 90ರಿಂದ ಅಂದರೆ 90ರಿಂದ 95 ಬಿಲೋ ನಾರ್ಮಲ್ ಅಂತ ಕರೆದರೆ 90 ಅಂತ ಬಂದಿರೋದ್ರಿಂದ ಭಾಳ ಮುಖ್ಯ ಆಗ್ತದೆ ಅದರಲ್ಲೂ. ಸೊ ಮಳೆ ಕೊರತೆ ಕಡೆ ಜಾಸ್ತಿ ಕಾಣ್ತಾ ಇದ್ವಿ. 90ರಿಂದ ಕೆಳಗೆ ಹೋಗಿದ್ರೆ ಕೊರತೆ ಅಂತ ಹೇಳ್ತಾ ಇದ್ವಿ, 92% ಅಂತ ಹೇಳ್ತಾ ಇದ್ದೀವಿ. ಅದರಿಂದ ಅದರಲ್ಲಿ ಏನಂದರೆ ಯಾವಾಗಲೂ ಮಾಡೆಲ್ ಎರರ್ ಅಂತ ಬರ್ತದೆ. 5% ಆ ಕಡೆನೂ ಆಗ್ಬೋದು, ಅಥವಾ ಅದು ಹೆಚ್ಚಾದರೂ ಆಗ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಆಗ್ಬೋದು. 90ರಿಂದ 92%, ಒಂದು 92%ಗೆ 5ರಷ್ಟು ಕಡಿಮೆ ಆದರೆ ಕೊರತೆಗೆ ಹೋಗ್ತದೆ. 92ಕ್ಕಿಂತ 5ರಷ್ಟು ಜಾಸ್ತಿ ಏನಾದರೂ ಮಾಡಲಲ್ಲಿ ಇದು ಬಂದು ಆಗೋದಾದರೆ ವಾಡಿಕೆ ಎಷ್ಟಾಗ್ತದೆ. ಇದು ಈ ವರ್ಷ ಬಂದಿರತಕ್ಕಂಥ ಆಲ್ ಇಂಡಿಯಾ ಲೆವೆಲಿಗೆ ತಗೊಂಡಾಗ ಇದಿದೆ. IMD ಭಾರತೀಯ ಹವಾಮಾನ ಇಲಾಖೆ ನಮಗೇನು ಫಸ್ಟ್ ಸ್ಟೇಜಲ್ಲಿ ಮೊದಲನೇ ಹಂತದಲ್ಲಿ ಕೊಟ್ಟಿರ್ತಕ್ಕಂಥ ಮುನ್ಸೂಚನೆ ಇದು ಇವತ್ತು ಇದರಲ್ಲಿ ಅವ್ರೇನು ಮಾಡ್ತಾರೆ, ಮಾಡೆಲ್ 2 ಸಲ ರನ್ ಮಾಡ್ತಾರೆ. ಇದು ಮಾರ್ಚ್ ಎಂಡು ಅಥವಾ ಏಪ್ರಿಲ್ ಫಸ್ಟ್ ವೀಕ್ವರೆಗೂ ಏನು ಕಂಡೀಷನ್ಸ್ ಇತ್ತು ಆ ಕಂಡೀಷನ್ಸ್ನ ಇಟ್ಕೊಂಡು ಫೋರ್ಕಾಸ್ಟ್ ಮಾಡಿರೋದು. ಇವಾಗ ಇದೆಲ್ಲ ದೇಶದ ಎಲ್ಲೆಡೆ ಇದೇ ಫೋರ್ಕಾಸ್ಟ್ ಕೊಡ್ತಾರೆ. ನಾರ್ತ್ ಇಂಡಿಯಾಗೆ ಮತ್ತೆ ಸೌತ್ ಇಂಡಿಯಾಗೆ ಬೇರೆ ತರದ್ದು ಆಗ್ಬೋದು ಅದನ್ನ ಒಂದ್ ಕಡೆ ಜಾಸ್ತಿ ಹೌದು. ಅದನ್ನ ನಮಗೆ ನೆಕ್ಸ್ಟ್ ಸ್ಟೇಜ್ ಫೋರ್ಕಾಸ್ಟ್ ಕೊಟ್ಟಾಗ ನಿಮಗೆ ಅದನ್ನ 4 ಭಾಗ ಇದೆ ಭಾರತದಲ್ಲಿ. ನಾರ್ತ್ ಈಸ್ಟ್ ಸೈಡ್ ಅಂತ ಒಂದು, ನಾರ್ತ್ ವೆಸ್ಟ್ ಸೈಡ್ ಅಂತ ಒಂದು, ಸೆಂಟ್ರಲ್ ಒಂದು, ಪೆನಿನ್ಸುಲಾರ್ ಇಂಡಿಯಾ ಸದರ್ನ್ ಪಾರ್ಟ್, ಸದರ್ನ್ ಪೆನಿನ್ಸುಲಾರ್ ಅಂದರೆ ನಮ್ಮ 5 ಸ್ಟೇಟ್ಗಳು ಬರ್ತವೆ. ಇದಕ್ಕೆ ನಮಗೆ ಮೇ ಹಂತದಲ್ಲಿ ಏನು ಬರ್ತದೆ ಆ ಟೈಮಲ್ಲಿ ಕೊಡ್ತಾರೆ. ಆದರೆ ಮ್ಯಾಪಲ್ಲಿ ಬರೋದ್ರಿಂದ ನಾವು ಈಗಲೇ ಮ್ಯಾಪ್ ನೋಡಿದ ತಕ್ಷಣವೇ ಈ ನಮ್ಮ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಮಳೆ ಅಂದರೆ ಪರ್ಸೆಂಟೇಜ್ ಡಿಪಾರ್ಚರ್ಸ್ ಎಷ್ಟೆಷ್ಟು ಆಗ್ಬೋದು ಅಂತ ನೋಡ್ಬೋದು. ಭಾಳ ಕ್ಲೀನಾಗಿ ಇರ್ತಾರೆ. ಮೊದಲು ಸ್ಟ್ಯಾಟಿಸ್ಟಿಕಲ್ ಮಾತ್ರ ಕೊಡ್ತಾರೆ ಟೇಬಲ್, ಅವಾಗ ನಮಗೇನು ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ಮ್ಯಾಪ್ ಬರೋದ್ರಿಂದ ಮ್ಯಾಪಲ್ಲಿ ಯಾವ ಡಿಸ್ಟಿಕ್ಕಲ್ಲಿ ಮಳೆ ಜಾಸ್ತಿ ಆಗ್ತದೆ ಮತ್ತು ಮಳೆ ಕಡಿಮೆ ಆಗ್ತದೆ ಅಂತ ನೋಡ್ಬೋದು. ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಕ್ಲಾಸಿಫಿಕೇಶನ್ ಕೊಡ್ತಾರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟು. ಪ್ರಾಬಬಿಲಿಸ್ಟಿಕ್ ಯಾವ ಅದೇ ಸಾಧ್ಯತೆ ಎಷ್ಟೆಷ್ಟು ಪರ್ಸೆಂಟ್ ಸಾಧ್ಯತೆ, ಹೆಚ್ಚು ಮಳೆ ಆಗುವ ಸಾಧ್ಯತೆ ಎಷ್ಟಿದೆ, ಕಡಿಮೆ ಮಳೆ ಆಗುವ ಸಾಧ್ಯತೆ, ಇದನ್ನು ನೋಡಿದಾಗ ಸುಮಾರು 35% ಬಿಲೋ ನಾರ್ಮಲ್ ಅಂತ ಕರಿತೀವಿ. ಅಂದರೆ ಕೊರತೆ ಆಗುವ ಸಾಧ್ಯತೆ, ಬಿಲೋ ನಾರ್ಮಲ್ಲು ಅಲ್ಲ, ಕೊರತೆ ಆಗುವ ಸಾಧ್ಯತೆ ಎಷ್ಟಿದೆ ಅಂದರೆ 35% ಕೊರತೆ ಆಗುವ ಸಾಧ್ಯತೆಗಳು, 31% ಬಿಲೋ ನಾರ್ಮಲ್ ಅಂತ ಕರಿತೀವಿ. ಅಂದರೆ ವಾಡಿಕೆಗಿಂತ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳು ಇರ್ತದೆ. ನಾರ್ಮಲ್ಲು ಇವೆಲ್ಲ ತಗೊಂಡಾಗ ನಮ್ಗೆ 40% ಅಷ್ಟೇ ಕೊರತೆ. ಮತ್ತು ಹೆಚ್ಚಾಗುವ ಸಾಧ್ಯತೆ ಅಂತೂ ಕೇವಲ 1% ಅಧಿಕ ಮಳೆ ಆಗುವ ಸಾಧ್ಯತೆ ಈ ವರ್ಷ ಕೇವಲ 1% ಇದ್ದು, ಎರಡೂ ನಾರ್ಮಲ್ ಮತ್ತು ಎಬೋವ್ ನಾರ್ಮಲ್ ತಗೊಂಡಾಗ ಸುಮಾರು 30% ಮಾತ್ರ ಪ್ರಾಬಬಿಲಿಟಿ ಇದೆ. ಅಂದರೆ ಒಟ್ಟಾರೆ ನಮಗೆ ಸುಮಾರು 66% ಪ್ರಾಬಬಿಲಿಟಿಕ್ ಫೋರ್ಕಾಸ್ಟ್ ನೋಡಿದಾಗ ಸಾಧ್ಯತೆ, ಮಳೆ ಕೊರತೆ ಅಥವಾ ವಾಡಿಕೆಗಿಂತ ಕಡಿಮೆ ಆಗುವ ಸಾಧ್ಯತೆ 66% ಈ ವರ್ಷದಲ್ಲಿ ಇದೆ. ಇದು ಬಹಳ ಮುಖ್ಯ ಆಗ್ತದೆ. ಇದನ್ನು ನಾವು ಹೆಂಗೆ ಪರಿಗಣಿಸ್ಬೇಕು ಸರ್? ಮಳೆ ಕೊರತೆ ಬಹಳ ಸಿಂಪಲ್, ನೀವು ಟೆಕ್ನಿಕಲ್ ಟರ್ಮ್ಸ್ ಇಟ್ಕೊಂಡು ಹೇಳಿದ್ರಿ ಇನ್ನೂ ಒಂದು ಫೋರ್ಕಾಸ್ಟ್ ಬರುತ್ತೆ ಅಂತ. ಇವತ್ತಿನ ಅಂದ್ರೆ ನಿನ್ನೆ IMD ಕೊಟ್ಟಿರುವಂತಹ ಫೋರ್ಕಾಸ್ಟ್ ನ ಒಬ್ಬ ರೈತ ಆಗಿ, ಒಬ್ಬ ಸಾಮಾನ್ಯ ವರ್ಗದವನಾಗಿ ಇದನ್ನ ಹೆಂಗ್ ಪರಿಗಣಿಸ್ಬೇಕಾಗತ್ತೆ? ಈಗ ನಮಗೆ ಮುಂಗಾರು ಶುರುವಾಗೋದು ನಮಗೆ ಮೇ ತಿಂಗಳಿಂದಾನೇ ಮುಂಗಾರು ಶುರುವಾಗೋದು. ಜೂನಿಂದ ಅಂತ ತಗೊಂಡ್ರು ನಮಗೆ ಮುಂಗಾರು ಬರೋದು ಆರಂಭಗೊಳ್ಳೋದು ನಮಗೆ ಮೇ ಎಂಡಿಂದ ಆರಂಭಗೊಂಡ್ರೂ ಸಹ ನಮಗೆ ಮುಂಗಾರಿಗೆ ಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಲಿಕ್ಕೆ ಮೇ ರೈನ್ಫಾಲ್ ಸಹಿತನೂ ಭಾಳ ಮುಖ್ಯ ಆಗ್ತದೆ. ಇದು ಒಂದು. ಸೊ ಒಟ್ಟಾರೆ ನಮಗೆ ಇವಾಗ ರೈತರು ಏನು ತಿಳ್ಕೊಬೋದು ಅಂದರೆ, ಒಟ್ಟಾರೆ ಏನು 3 ಫ್ಯಾಕ್ಟರ್ನ ಇಟ್ಕೊಂಡು ಇಲ್ಲಿ ಹೇಳ್ತಾರೆ. ಮುಖ್ಯವಾಗಿ ವೆಯ್ಟೇಜಸ್ ಕೊಟ್ಕೊಂಡು ಹೋಗ್ತಾರೆ. ಅಂದರೆ ಲಾನಿನ ಕಂಡೀಷನ್, ಎಲ್ಲಿನೋ ಕಂಡೀಷನ್, ಇವಾಗ ಲಾನಿನ ಕಂಡೀಷನ್ ಇಷ್ಟು ದಿವಸ ಇತ್ತು. ಅಂದರೆ ಲಾನಿನ ಎಲ್ಲಿನೋ ಅನ್ನೋದು ಈ ಏನು ಹವಾಮಾನದಲ್ಲಿ ಆಗುವಂಥ ವೈಪರೀತ್ಯಗಳಿವೆರಡು.
ಅದರಲ್ಲೂ ಸೌತ್ ಏಷ್ಯನ್ ಸೌತ್ ಈಸ್ಟ್ ಪೆಸಿಫಿಕ್ ಓಷನ್ ಏನಿದೆ, ಅಲ್ಲಿ ಇಕ್ವಟೋರಿಯಲ್ ಪೆಸಿಫಿಕ್ಕಲ್ಲಿ ಸುಮಾರು 15,000 ಕಿಲೋಮೀಟ್ರು ನಮಗೆ ಅಮೇರಿಕದಿಂದ ಬಿಟ್ಟರೆ ಈ ಕಡೆ ಆಸ್ಟ್ರೇಲಿಯಾವರ ಎಡ್ಜ್ವರೆಗೂ ಆ ಗ್ಯಾಪಲ್ಲಿ ಯಾವುದೇ ಕಂಟ್ರೀಸ್ ಇರೋದಿಲ್ಲ. ಇಕ್ವಟೋರಿಯಲ್ ಪೆಸಿಫಿಕ್ ಅಂತ ಕರಿತೀವಿ. ಅಲ್ಲಿ ಟೆಂಪ್ರೇಚರ್ ವೇರಿಯೇಷನ್ ಆದಾಗ ಸರ್ಫೇಸ್ ಟೆಂಪ್ರೇಚರ್ ಅಂದರೆ ಸಮುದ್ರದ ನೀರಿನ ಏನು ಉಷ್ಣಾಂಶ ಏರಿಕೆ ಆಗಿದೆಯಾ ಕಡಿಮೆ ಆಗಿದೆಯಾ ಅನ್ನೋದ್ರ ಮೇಲೆ ಈ ಮಾನ್ಸೂನ್ ಇಂಪ್ಯಾಕ್ಟು ಆಗ್ತದೆ, ಭಾಳ ಮುಖ್ಯ ಆಗ್ತದೆ. ಈ ವರ್ಷ ನಮಗೇನಂದರೆ ಈಗಾಗಲೇ ಲಾನಿನ ಕಂಡೀಷನ್ ಅಂದರೆ ಇಲ್ಲಿವರೆಗೂ ಇಕ್ವಟೋರಿಯಲ್ ಪೆಸಿಫಿಕ್ ಓಷನ್ನಲ್ಲಿ ಸಮುದ್ರದ ಉಷ್ಣಾಂಶ ಆಲ್ಮೋಸ್ಟ್ ಇವಾಗ ಏನು ವಾಡಿಕೆ ಎಷ್ಟಿತ್ತು ಮೊದಲು ಕಡಿಮೆ ಇತ್ತು, ಇವಾಗ ವಾಡಿಕೆ ಅಷ್ಟು ಬಂದಿದೆ. ಈಗ ಮುಂದಿನ ದಿನದಲ್ಲಿ ಅಂದರೆ ಲಾನಿನಿಂದ ಎಲ್ಲಿನೋ ಹೋಗೋ ಫೇಸಸ್ಸಲ್ಲಿ ಇದ್ದೀವಿ. ಅಂದರೆ ಜುಲೈಯಿಂದ ನಮಗೆ ಎಲ್ಲಿನೋ ಕಂಡೀಷನ್ನು ಬರುವ ಸಾಧ್ಯತೆ ಇದೆ ಅಂತ ಸುಮಾರು 90% ಸಾಧ್ಯತೆ ಜುಲೈಯಿಂದ ಎಲ್ಲಿನೋ ಕಂಡೀಷನ್ ಬರುವ ಸಾಧ್ಯತೆ ಇದೆ ಅಂತ ಫೋರ್ಕ್ಯಾಸ್ಟ್ ಬಂದ್ಬಿಟ್ಟಿದೆ. ಎಲ್ಲಿನೋ ಕಂಡೀಷನ್ಸು ನಾವು ಕಳೆದ ಒಂದು 50 ವರ್ಷದ್ದು ಡೇಟಾ ತಗೊಂಡಾಗ ಬರಗಳ ವರ್ಷಗಳು ಮತ್ತು ಎಲ್ಲಿನೋ ವರ್ಷಗಳು ನೋಡಿದಾಗ ಎಲ್ಲ ವರ್ಷಗಳು ಸಹ ಎಲ್ಲಿನೋ ವರ್ಷಗಳಾಗಿರೋದನ್ನ ಕಾಣ್ತಾ ಇದ್ದೀವಿ. ಅಂದರೆ ಭಾಳ ನಿಮಗೆ ಸುಮಾರು ಯಾವ ವರ್ಷ ಎಲ್ಲಿನೋ ಇರ್ತದೆ ಆ ವರ್ಷ ಬರುವ ಸಾಧ್ಯತೆಗಳು ಸುಮಾರು 90% ಇರ್ತದೆ. ಇದು ಭಾಳ ಮುಖ್ಯ ಆಗ್ತದೆ. ಅದರಿಂದ ನಮ್ಗೆ ಏನು ಈಗಾಗಲೇ 92% ಪ್ರಾಬಿಲಿಟಿ ಕೊಟ್ಟಿದ್ದಾರೆ. ಅದು ಅದರ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ಮಳೆ ಕೊರತೆ ಆಗುವ ಸಾಧ್ಯತೆ ಜಾಸ್ತಿ ಈಗಾಗಲೇ ಬಂದಿರೋದ್ರಿಂದ ನಾವು ಫಾರ್ಮರ್ಸು ಏನು ಮಾಡಬೇಕು, ನಾವು ಅತಿಯಾದ ನಮಗೆ ನೀರು ಉಣಿಸುವಂತಹ ನೀರು ಬೇಕಾಗಿರುವಂಥ ಬೆಳೆಗಳನ್ನು ಈಗಲೇ ಆ ಪಾಲಿಸಿ ಪ್ಲ್ಯಾನ್ಸ್ ಮಾಡಬೇಕಾಗ್ತದೆ. ನಾವು ಸ್ವಲ್ಪ ಆದಷ್ಟು ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ಹಾಕ್ಬೇಕು. ಅಂದರೆ ನಿಮಗೆ 3-3.5 ತಿಂಗಳಲ್ಲಿ ಬರುವಂಥ ಕ್ರಾಪ್ಸ್ ಆಗಿರ್ಬೋದು. ಸ್ವಲ್ಪ ಮಳೆ ಕಡಿಮೆ ಆದ್ರೂ ಅದಕ್ಕೆ ಬೆಳೆ ಬರುವಂಥ ಅವೆಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಈಗಾಗಲೇ ಇದನ್ನಿಟ್ಕೊಂಡು ಪ್ಲ್ಯಾನ್ ಮಾಡಿ ಯಾವ ವೆರೈಟೀಸ್ ಹಾಕಬೇಕು ಏನು ಅನ್ನೋದು ಅವ್ರು ಹೇಳ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ರೈತರಿಗೂ ಸಹ ಈ ಮುನ್ಸೂಚನೆಗಳ ಬಗ್ಗೆ ಯಾವ ಕ್ರಾಪ್ಸು ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಮಣ್ಣಿನಲ್ಲಿ ಯಾವ್ಯಾವ ಕ್ರಾಪ್ಸ್ ಬೆಳಿಬೇಕು ಅಂತ ಈಗೇನು ಕಾಂಟಿಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಂತ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರೆಲ್ಲ ಮಾಡ್ತಾರೆ. ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದಲೂ ನಿಮಗೆ ಆಯಾ ತಾಲೂಕುಗಳಲ್ಲಿ ಅದನ್ನು ಲಭ್ಯತೆ ಇರ್ತದೆ. ಯಾವ ಕ್ರಾಪ್ಸ್ ಬೆಳಿಬೇಕು ಈ ವರ್ಷ, ಯಾವ ಥರ ನಾವು ಮ್ಯಾನೇಜ್ ಮಾಡಬೇಕಾಗ್ತದೆ, ಡ್ರೌಟ್ ಬಂದಾಗ ಯಾವ ಥರ ಮ್ಯಾನೇಜ್ ಮಾಡಬೇಕು, ಇವೆಲ್ಲವೂ ಭಾಳ ಮುಖ್ಯ ಆಗ್ತದೆ. ಒಟ್ಟಾರೆ ಏನು ಅಷ್ಟೊಂದು ಆಶಾದಾಯಕವಾಗಿಲ್ಲ. ನಾವು ಏನು ಈ ವರ್ಷ ಏನು ಮೊದಲೇ ಅಂದ್ಕೊಂಡಿರ್ತೀವಿ ಅದು ಆ ಥರ ಇಲ್ಲ. ಇದು ಒಂದು ಇದು ಮಳೆ ಕಡಿಮೆ ಆಗ್ತದೆ ಅನ್ನಂಗಿದ್ರೆ ಇನ್ನೊಂದು ಏನಾಗ್ತದೆ, ನಮಗೆ ಏನು ಜಲಾಶಯಗಳಿದ್ದಾವೆ, ನಮಗೆ ಸುಮಾರು 850 TMC ನೀರು ಹಿಡಿಯೋಷ್ಟು ಜಲಾಶಯಗಳು ಕೆಪಾಸಿಟಿ ಇರೋದು. ನಮಗೆ ಅದ್ರ ಬಿಟ್ಟರೆ 36,000 ಕೆರೆಗಳಿದ್ದಾವೆ. ಅಂತರ್ಜಲದ ಮೇಲೆ ಸಾಕಷ್ಟು ನಾವು ಅವಲಂಬಿಸಿದ್ದೀವಿ. ಸೊ ಯಾವಾಗ ಮಳೆ ಕಡಿಮೆ ಆಗ್ತದೆ ಅವಾಗ ಜಲಾಶಯಗಳಿಗೆ ಅರಿವು ಭಾಳ ಕಡಿಮೆ ಆಗ್ತದೆ. ಸೊ ಕೆಲವು ಟೈಮಲ್ಲಿ ತುಂಬ್ತದಿಲ್ಲ, ಜಲಾಶಯ ತುಂಬೋದಿಲ್ಲ ಅಂತ ಹೇಳೋದಿಲ್ಲ ನಾವು, ಆದರೆ ನಮಗೆ ಎಷ್ಟು ಬರಬೇಕಾಗಿತ್ತು ಅಷ್ಟು ನೀರು ಬರ್ದಂಗಿರ್ಬೋದು. ಮುಂದೆ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸು ಇರೋದ್ರಿಂದ ಅವ್ರಿಗೂ ನಾವು ಕೊಡಬೇಕಾಗ್ತದೆ. ಇವೆಲ್ಲನೂ ಪ್ರಾಬ್ಲಮ್ಸು. ಜಲಾಶಯಗಳು ಸರಿಯಾಗಿ ನೀರು ಬರಲಿಲ್ಲ ಅಂದಾಗ ಇವೆಲ್ಲ ಪ್ರಾಬ್ಲಮ್ಸು ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದಕ್ಕೆ ಕಮಾಂಡ್ ಏರಿಯಾಸಲ್ಲಿ ಇರ್ತಕ್ಕಂಥ ಫಾರ್ಮರ್ಸು ಸಹ ಅದಕ್ಕೆ ತಕ್ಕಂತೆ ಬೆಳೆ ಪದ್ಧತಿಗಳನ್ನು ರೂಪಿಸಿ ಅದಕ್ಕೆ ಮಾಡಬೇಕಾಗ್ತದೆ. ಇದು ಭಾಳ ಮುಖ್ಯ ಆಗ್ತದೆ. ಅದು ಬಿಟ್ಟರೆ ನಮಗೆ ಅಂತರ್ಜಲ ಈಗಾಗಲೇ ಬೇಸಿಗೆ ಕಾಲ ಬಂದಿರೋದ್ರಿಂದ ಅಂತರ್ಜಲ ಕುಸಿತ ಕಂಡು ಬಂದಿದೆ. ಸಾಕಷ್ಟು ಭಾಗದಲ್ಲಿ ಕರ್ನಾಟಕದಲ್ಲಿ ಅಡಿಕೆ ಬೆಳೆಗೆ ಶಿಫ್ಟ್ ಆಗಿರೋದು ಕಾಣ್ತಾ ಇದ್ದೀವಿ ನಾವೆಲ್ಲ ನಮ್ಮ ಬಯಲುಸೀಮೆಯಲ್ಲೂ ಸಹ. ಇಂಥ ಕಡೆ ಈ ವರ್ಷ ನಮಗೆ ಮಳೆ ಕಡಿಮೆ ಆದಾಗ ಈ ಅಂತರ್ಜಲಕ್ಕೆ ಮೂಲ ಬಂದ್ಬಿಟ್ಟು ಮಳೆನೇ. ಮತ್ತೆ ಯಾವಾಗ ಮಳೆ ಕಡಿಮೆ ಆಗ್ತದೆ, ಆಮೇಲೆ ಎಲ್ಲೆಲ್ಲಿ ಕೆರೆಗಳಲ್ಲಿ ನೀರು ಕಡಿಮೆ ಆಗ್ತದೆ, ಕೆನಾಲ್ಗಳಲ್ಲಿ ನೀರು ಹರಿಯೋದು ಕಡಿಮೆ ಆಗ್ತದೆ, ಅವಾಗ ಅಂತರ್ಜಲದ ಮಟ್ಟ ಅಂತರ್ಜಲದ ಬಳಕೆ ಸಹ ಜಾಸ್ತಿ ಆಗ್ತದೆ. ಅಂತರ್ಜಲ ಬಳಕೆ ಜಾಸ್ತಿ ಆದಾಗ ಅಂತರ್ಜಲದ ಮಟ್ಟ ಕುಸಿಯುತ್ತದೆ. ಕುಸಿದು ಅಲ್ಲದೆ ಕೆಲವು ಕಡೆ ನಮಗೆ ಈವನ್ ಬೋರ್ವೆಲ್ಗಳು ಡ್ರೈ ಆಗುವ ಸಾಧ್ಯತೆಗಳು ಇರ್ತದೆ. ಪ್ಲಸ್ ಇದರ ಇಂಪ್ಯಾಕ್ಟು ಕುಡಿಯೋ ನೀರಿನ ಮೇಲೇನೂ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇವೆಲ್ಲ ಬರ ಪರಿಸ್ಥಿತಿ ಇದ್ದಾಗ ನಮ್ಮ ಕರ್ನಾಟಕಕ್ಕೆ ಬರ ಪರಿಸ್ಥಿತಿ ಏನು ಹೊಸದಲ್ಲ.
ನಮ್ಮ ರೈತರು ಮತ್ತು ನಮ್ಮ ಜನಗಳಿಗೆ ಬರವನ್ನು ಮೆಟ್ಟಿ ನಿಲ್ಲುವ ಎಲ್ಲ ಸಾಮರ್ಥ್ಯ ಇದ್ರೂ ಸಹ ಮೊದಲೇ ಪ್ಲ್ಯಾನ್ ಮಾಡಿಕೊಂಡ್ರೆ ಇನ್ನೂ ಅದನ್ನ ಬರ ಉಪಶಮನ ಮಾಡ್ಬೋದು ಅನ್ನೋದು ತಿಳ್ಕೊಬೇಕಾಗ್ತದೆ. ಇದು ಒಂದಾದರೆ ನಾವು ಮುಂದೆ ನಾನು ಹೇಳಿದೆ ಈಗಾಗಲೇ 3 ಫ್ಯಾಕ್ಟರ್ಸ್ನ ಇಟ್ಕೊಂಡು ಫೋರ್ಕ್ಯಾಸ್ಟ್ ಕೊಡ್ತಾರೆ ಅಂತ. ಇವಾಗ ಎಲ್ಲಿನೋ ಕಂಡೀಷನ್ ಬಗ್ಗೆ ನಾನು ಹೇಳಿದೆ. ಸಿ ಸರ್ಫೇಸ್ ಟೆಂಪರೇಚರ್ಸು ಇಕ್ವಟೋರಿಯಲ್ ಪೆಸಿಫಿಕ್ಕಲ್ಲಿ ವಾಡಿಕೆಗಿನ್ನ ಜಾಸ್ತಿ ಆದಾಗ ಅದರ ಇಂಪ್ಯಾಕ್ಟು ಮಾನ್ಸೂನ್ ಮೇಲೆ ಆಗ್ತದೆ. ಇಲ್ಲಿ ಮಾನ್ಸೂನ್ ಒಂದು. ಇನ್ನೊಂದು ಫ್ಯಾಕ್ಟರ್ ಏನಾಗಿದೆ ಅಂದರೆ ಇದಕ್ಕೆ ಇಂಡಿಯನ್ ಡೈಪೋಲ್ ಕಂಡೀಷನ್ ಅಂತ ಕರಿತೀವಿ, ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ, IODs ಅಂತ ಕರಿತೀವಿ. ಅದೂ ಸಹ ಭಾಳ ಮುಖ್ಯ ಒಂದು ಫ್ಯಾಕ್ಟರು ಮಾನ್ಸೂನ್ ಮೇಲೆ ಇಂಪ್ಯಾಕ್ಟ್ ಮಾಡೋದು. ಇದು ಏನಾಗಿದೆ ಅಂದರೆ ಈ ವರ್ಷದ ವ್ಯತಿರಿಕ್ತವಾಗಿದೆ. ಇಲ್ಲಿ ಎಲ್ಲಿನೋ ಕಂಡೀಷನ್ನು ಅಂತ ಹೇಳ್ತೀವಿ. ಇಂಡಿಯನ್ ಡೈಪೋಲ್ ಇದು ನಮಗೆ ಅಲ್ಲಿ ನೆಗೆಟಿವ್ ಇದ್ದಾಗ ಇಲ್ಲಿ ಪಾಸಿಟಿವ್ ಆಗ್ತದೆ ರೈನ್ಫಾಲ್. ಅಂದರೆ ವೈಸ್ ವರ್ಸ, ಇಲ್ಲಿ ನೆಗೆಟಿವ್ IOD ಇದ್ದಾಗ ನಮಗೆ ಮುಂಗಾರು ಚೆನ್ನಾಗಾಗೋ ಸಾಧ್ಯತೆಗಳಿರ್ತದೆ. ಅದೇ ಥರ ಈ ವರ್ಷ ನೆಗೆಟಿವ್ ಇರೋದ್ರಿಂದ ಅದರ ಫ್ಯಾಕ್ಟ್ರು ಇದನ್ನು ಸಪ್ರೆಸ್ ಮಾಡ್ತದ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಎಲ್ಲಿನೋ ಕಂಡೀಷನ್ನ IOD ಕಂಡೀಷನ್ ಏನು ಇದೆ, ನೆಗೆಟಿವ್ IOD ಇದೆ, ಅದು ಸಪ್ರೆಸ್ ಮಾಡ್ತದ ಅನ್ನೋದನ್ನ ಬೇಕಾಗ್ತದೆ ನಮ್ಗೆ. ಇದೊಂದು ಇಂಪಾರ್ಟೆಂಟ್ ಬೇಕಾಗ್ತದೆ. ಇನ್ನೊಂದು ನಮಗೆ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ನಮಗೆ ಇದು ಏನು ಐಸ್ ಕವರೇಜ್ ಏನಿರ್ತದೆ ಅದು ಕಡಿಮೆ ಆದಾಗ ಇಲ್ಲಿ ಮಾನ್ಸೂನ್ ಜಾಸ್ತಿ ಬರುವಂಥ ಅದೊಂದು ಚಾನ್ಸ್ ಇದೆ. ಇವೆರಡು ಫ್ಯಾಕ್ಟರ್ ತೊಗೊಂಡಾಗ ನಮಗೆ ಈ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಇರ್ತಕ್ಕಂಥ ಏನು ಐಸ್ ಕ್ಯಾಪು ಕಡಿಮೆ ಇರೋದ್ರಿಂದ, ಇಲ್ಲಿ IOD ನೆಗೆಟಿವ್ ಇರೋದ್ರಿಂದ ಇಂಡಿಯನ್ ಮಾನ್ಸೂನ್ ಮೇಲೆ ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ ಅನ್ನೋ ಇನ್ನೊಂದು ಥಿಯರಿನೂ ಇದೆ. ಅದರಿಂದ ಇವೆಲ್ಲಕ್ಕೂ ಉತ್ತರ ದೊರೆಯಬೇಕು ಅಂದರೆ ನಮಗೆ ಮೇ ತಿಂಗಳ ಅಂತ್ಯದಲ್ಲಿ ಏನು ಫೋರ್ಕ್ಯಾಸ್ಟ್ ಬರ್ತದೆ IMDಯಿಂದ, ಇದನ್ನು ನೋಡಿಕೊಂಡ್ರೆ ನಮಗೆ ಒಟ್ಟಾರೆ ಯಾವ ಪರಿಸ್ಥಿತಿ ಏನಾಗ್ಬೋದು ಅನ್ನೋದು ಗೊತ್ತಾಗ್ತದೆ. ಈಗ ಈಗಿರೋ ಫೋರ್ಕಾಸ್ಟ್ ಅಂದ್ರೆ ಪ್ರಾಬಬ್ಲಿ ಫಸ್ಟ್ ಫೋರ್ಕಾಸ್ಟ್ ಯಾವ ಪ್ರತಿ ವರ್ಷ ಫಸ್ಟ್ ಸ್ಟೇಜ್, ಹೌದೌದು, ಫಸ್ಟ್ ಸ್ಟೇಜ್ ಫೋರ್ಕಾಸ್ಟ್ ಈ ವರ್ಷ ಹಿಂದಿನ ವರ್ಷಗಳ ಡಾಟಾ ಇಟ್ಕೊಂಡು ನೋಡಿದಾಗ ಬಹುತೇಕ ಫಸ್ಟ್ ಸ್ಟೇಜ್ ಫೋರ್ಕಾಸ್ಟ್ ನಿಜವಾಗಿದೆಯಾ, ಆಮೇಲೆ ಏನೋ ಚೇಂಜಸ್ ಆಗ್ತಿದೆಯಾ? ಈಗ ಒಟ್ಟಾರೆ ಫಸ್ಟ್ ಸ್ಟೇಜು ಅಂಡ್ ಸೆಕೆಂಡ್ ಸ್ಟೇಜ್ ಫೋರ್ಕ್ಯಾಸ್ಟ್ಗೆ ಡಿಫ್ರೆನ್ಸ್ ಆಗಿರ್ಬೋದು, ಅಥವಾ ಈಗ ಆ್ಯಕ್ಚುಯಲ್ ಆಗಿರೋ ಮಳೆಗೂ ಮತ್ತು ಕೊಟ್ಟಿರೋ ಫೋರ್ಕ್ಯಾಸ್ಟ್ಗೂ ಏನು ವ್ಯತ್ಯಾಸ ಇದೆ ಅಂತ ನೋಡಬೇಕಾಗ್ತದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಫೋರ್ಕ್ಯಾಸ್ಟ್ಗಳು ನೋಡಿದಾಗ ಸೆಕೆಂಡ್ ಸ್ಟೇಜಲ್ಲಿ ಏನು ಮೇ ತಿಂಗಳಲ್ಲಿ ಬರ್ತದೆ ಅದರ ಅಕ್ಯುರಸಿ ಮತ್ತು ಡಿಸ್ಟ್ರಿಬ್ಯೂಷನ್ ಪ್ಯಾಟ್ರನ್ನು ಇದು ಜಾಸ್ತಿ ಚೆನ್ನಾಗಿ ನಮಗೆ ಗೊತ್ತಾಗ್ತದೆ ಅದರಿಂದ. ಯಾಕಂದರೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಮಳೆ ಆಗ್ಬೋದು ಅಂತ ಅದರಲ್ಲಿ ನಮಗೆ ಅಕ್ಯುರಸಿ ಗೊತ್ತಾಗ್ತದೆ. ಈಗ ಬಂದಿರೋದ್ರಲ್ಲಿ ಒಟ್ಟಾರೆ ಫಸ್ಟ್ ಸ್ಟೇಜಲ್ಲಿ ದೇಶದೆಲ್ಲೆಡೆ ನೋಡಿದಾಗ ನಿಮಗೆ 92%, ಆದರೆ ಸೆಕೆಂಡ್ ಸ್ಟೇಜ್ ಫೋರ್ಕ್ಯಾಸ್ಟ್ ಬಂದಾಗ ನಿಮಗೆ ಸೌತ್ ಸದರ್ನ್ ಸ್ಟೇಟ್ಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಕೊರತೆ ಆಗ್ಬೋದು, ನಾರ್ದರ್ನ್ ಡಿಸ್ಟ್ರಿಕ್ಟ್ಸ್ ನಾರ್ತ್ ಈಸ್ಟಲ್ಲಿ ಎಷ್ಟಾಗ್ಬೋದು, ನಾರ್ತ್ ವೆಸ್ಟಲ್ಲಿ ಎಷ್ಟಾಗ್ಬೋದು, ಮತ್ತು ಸೆಂಟ್ರಲ್ ಇಂಡಿಯಾದಲ್ಲಿ ಎಷ್ಟು ಪರ್ಸೆಂಟೇಜ್ ಡಿಪಾರ್ಚ್ ಆಗ್ಬೋದು ಅಂತ ಅವಾಗ ಬರ್ತದೆ. ಅದ್ರ ಜೊತೆಗೆ ಜೂನ್ ತಿಂಗಳಲ್ಲಿ ಯಾವ ಭಾಗದಲ್ಲಿ ಮಳೆ ಹಂಚಿಕೆ ಹೆಂಗೆ ಆಗ್ಬೋದು ಅನ್ನೋದನ್ನು ಸಹ ಸೆಕೆಂಡ್ ಸ್ಟೇಜಲ್ಲಿ ಬರೋದ್ರಿಂದ ಅದು ಡಿಟೇಲ್ ಮುನ್ಸೂಚನೆ ಅದು ನಮಗೆ ಭಾಳ ಮುಖ್ಯ ಆಗ್ತದೆ. ಒಟ್ಟಾರೆ ನಮಗೆ ಮುನ್ಸೂಚನೆ ಕೊಟ್ಟಿರೋದಕ್ಕೂ ಆಗಿರೋದಕ್ಕೂ ಏನು ಸರಿ ಹೊಂದಿದೆಯಾ ಅಂತ ನೋಡಿದಾಗ ಒಟ್ಟಾರೆ ಅವ್ರು ಏನು ಹೇಳ್ತಾರೆ, ಇವಾಗ ದೇಶಕ್ಕೆ 92% ಕೊಟ್ಟಿರ್ತಾರೆ, 90%, 91%, 93% ಆಗಿದ್ರೆ ಅದು ಅವ್ರಿಗೆ ಅದು ಸರಿ ಆಗ್ತದೆ. ಆದರೆ ಲೋಕಲ್ ಸ್ಕೇಲಿಗೆ ಬಂದಾಗ ಸಾಕಷ್ಟು ವೇರಿಯೇಷನ್ ಆಗೋದನ್ನ ಕಾಣ್ತೀವಿ. ಹೌದು, ಕೆಲವೆಲ್ಲ ಅಲ್ಲಿ ಒಂದಕ್ಕೊಂದಕ್ಕೆ ಒಟ್ಟಾರೆ ತಗೊಂಡು ಅವ್ರು 92% ಅಂತ ಹೇಳಿದ್ವಿ, 92%ಗಿನ ಆ ಕಡೆ 1% ಕಡಿಮೆ ಆಯಿತು, ಇಲ್ಲ 2% ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಬಟ್ ಡಿಸ್ಟ್ರಿಬ್ಯೂಷನ್ ತಗೊಂಡಾಗ ಬೇರೆ ಬೇರೆ ಭಾಗಗಳಲ್ಲಿ ಡಿಸ್ಟ್ರಿಬ್ಯೂಷನ್ ತಗೊಂಡಾಗ ಸಾಕಷ್ಟು ವೇರಿಯೇಷನ್ನು ಆಗೋದನ್ನ ಕಾಣ್ತೀವಿ. ಸರ್, ಓಕೆ. ಈಗ ನೀವು ಅಂದಾಜಿನ ಈಗಿನ ಮಾಹಿತಿ ಪ್ರಕಾರ ಕೊರತೆ ಅಂತ ನಾವು ಅನ್ಕೋತಾ ಇದ್ದೀವಿ. ಈಗ ಒಂದ್ ವೇಳೆ ಈ ಪೂರ್ವ ಮುಂಗಾರು ನಮ್ಮನ್ನ ಏನಾದ್ರೂ ಕೈ ಹಿಡಿದ್ರೆ ಆ ಕೊರತೆ ನಿಗಿಸ್ಬೋದಾ? ಇಲ್ಲ, ಇದು ಗೊತ್ತಾಯ್ತು ನನಗೆ. ಪೂರ್ವ ಮುಂಗಾರು ಕೈ ಹಿಡಿದ್ರೆ ಡೆಫಿನೆಟ್ ಆಗಿ ಭಾಳ ಒಳ್ಳೆ ಇದ್ದಿದ್ದು. ಲಾಸ್ಟ್ ಇಯರ್ ಸಿಚುಯೇಷನ್ ನೋಡಿದಾಗ
ಏನು ಮುಂಗಾರು ಪೂರ್ವ ಅಂತ ಕರಿತೀವಿ, ಪ್ರೀ ಮಾನ್ಸೂನ್ ಅಂತ ಕರಿತೀವಲ್ಲ, ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಹೆಚ್ಚಿನ ಮಳೆ ಬಂದುಬಿಟ್ರೆ ಡೆಫಿನೆಟಾಗಿ ನಮಗೆ ಒಂದು ಫ್ಯಾಕ್ಟ್ರಿಗೆ ಇಂಪಾರ್ಟೆಂಟ್ ಆಗ್ತದೆ. ಎಸ್ಪೆಷಲಿ ಎಲ್ಲೆಲ್ಲಿ ನೀರಿನ ಸಂಗ್ರಹಗಳಿರ್ತವೆ ಅವಕ್ಕೆ ಭಾಳ ಹೆಲ್ಪ್ಫುಲ್ ಆಗ್ತದೆ. ಅಟ್ಲೀಸ್ಟ್ ನೀರು ಮೇ ತಿಂಗಳಲ್ಲೇ ಲಾಸ್ಟ್ ಇಯರು ಸುಮಾರು ಡ್ಯಾಮ್ಗಳಿಗೆ ನೀರು ಬಂದ್ಬಿಟ್ಟಿತ್ತು. ಆವಾಗ ನಿಮಗೆ ಕಡಿಮೆ ಮಳೆ ಬಂದ್ರೂ ಸಹ ಜೂನ್ ಜುಲೈಯಲ್ಲಿ ನಮಗೆ ತುಂಬೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಬಟ್ ಈ ವರ್ಷದ ಈ ಮುಂಗಾರು ಪೂರ್ವ ಸಹ ಈಗ ನ್ಯೂಟ್ರಲ್ ಫೇಸ್ ಇದೆ ಅಂತ ಏನು ಕರಿತಿದ್ದೀವಿ, ಈಗಾಗಲೇ ನಮಗೆ ವಾಡಿಕೆ ಎಷ್ಟು ಬರ್ಬೋದು ಅಂತ ಬಂದಿದೆ. ಆದರೆ ಲಾಸ್ಟ್ ಇಯರ್ ಬಂದಿದ್ದು ವಾಡಿಕೆ ಎಷ್ಟಲ್ಲ, ವಾಡಿಕೆಗಿನ ಡಬಲ್ ಬಂದಿದ್ದು. ನಮ್ಮ 120 ಮಿಲಿಮೀಟ್ರ್ ಇದ್ದರೆ 280 ಮಿಲಿಮೀಟ್ರ್ ಮಳೆ ಬಂತು. ಸುಮಾರು 200% ಜಾಸ್ತಿ ಮಳೆ ಬಂದಿದ್ದು ಕಾಣ್ತೀವಿ ಲಾಸ್ಟ್ ಇಯರು. ಆಗ ಬಂದರೆ ಅಂತೂ ನಮಗೆ ಡ್ಯಾಮ್ಗಳಿಗೆ ಬರುವಂಥದ್ದು. ಆದರೆ ಇಂಪಾರ್ಟೆಂಟ್ ಇಲ್ಲಿ ಏನಾಗ್ತದೆ, ಮಳೆ ಹಂಚಿಕೆ ಬರೀ ಕೇವಲ ಒಂದು ದಿವಸ ಅಥವಾ ಒಂದು ತಿಂಗಳಲ್ಲಿ ಬರುವಂಥ ಮಳೆ ಇಂಪಾರ್ಟೆಂಟ್ ಅಲ್ಲ. ಈವನ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ಡಿಸ್ಟ್ರಿಬ್ಯೂಷನ್ ಹೆಂಗಿರ್ತದೆ, ಯಾಕಂದರೆ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ನೀರು ಬೇಕು, ಯಾವ್ಯಾವ ಸ್ಟೇಜಲ್ಲಿ ಬೇಕು ಅನ್ನೋದು ಭಾಳ ಮುಖ್ಯ ಆಗ್ತದೆ. ಯಾವ್ಯಾವ ಸ್ಟೇಜಲ್ಲಿ ಎಷ್ಟೆಷ್ಟು ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ನೀರು ಬೇಕು ಅಂತ ಇರ್ತದೋ ಅಷ್ಟೆಷ್ಟು ನೀರು ಕೊಟ್ರೇ ಆ ಬೆಳೆಗಳು ಆಗೋದು. ಇವಾಗ ಚೆನ್ನಾಗಿ ಬಂದ್ಬಿಟ್ಟು ಮುಂದೆ ಬರಲಿಲ್ಲ ಅಂದ್ರೂ ಕಷ್ಟ ಆಗ್ತದೆ. ಅದರಿಂದ ಈವನ್ ವೀಕ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್ ಅಂತ ಕರಿತೀವಿ, ಪ್ರತಿ ವಾರ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಆಗ್ತದೆ, ಎಷ್ಟೆಷ್ಟು ಬರ್ತದೆ ಅನ್ನೋದು ಸಹ ಭಾಳ ಮುಖ್ಯ ಆಗ್ತದೆ. ಒಟ್ಟಾರೆ ನಮಗೆ ಈಗ ಕ್ಲೈಮೇಟ್ ಚೇಂಜ್ ಏನು ನಮಗೆ ಸಾಕಷ್ಟು ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರಿತೀವಿ, ಟೆಂಪ್ರೇಚರ್ಸು ಜಾಸ್ತಿ ಆಗ್ತಿರೋದು ಈಗಾಗಲೇ ಕಾಣ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇವೆಲ್ಲದರ ಪರಿಣಾಮ ಏನಾಗ್ತದೆ, ಮಾನ್ಸೂನ್ ಡಿಸ್ಟ್ರಿಬ್ಯೂಷನಲ್ಲಿ ಭಾಳ ಇಂಪ್ಯಾಕ್ಟ್ ಆಗ್ತದೆ. ಒಟ್ಟಾರೆ ಲಾಂಗ್ ಪೀರಿಯಡ್ ನಾವು ಈಗಾಗಲೇ ವರ್ಕೌಟ್ ಮಾಡಿರೋದು ನೋಡಿದರೆ ನಿಮಗೆ ಮಳೆ ಸ್ವಲ್ಪ ಹೆಚ್ಚು ಕಡಿಮೆ ಸೇಮ್ ಬಂದರೂ ಸಹ ಡಿಸ್ಟ್ರಿಬ್ಯೂಷನ್ ಅಂತ ಏನು ಕರಿತೀವಿ, ನಂಬರ್ ಆಫ್ ರೈನ್ ಡೇಸ್ ಅಂತ ಕರಿತೀವಿ, ಮಳೆ ಬರುವ ದಿನಗಳು ಕಡಿಮೆ ಆಗ್ತಿರೋದನ್ನ ಕಾಣ್ತೀವಿ. ಕೇವಲ ಮಳೆ ಜಾಸ್ತಿ ಬಂದರೂ ಸಹ ಕೇವಲ 1 ದಿವಸ ಅಥವಾ 2 ದಿವಸ ಅಥವಾ 3 ದಿವಸದಲ್ಲೇ ಸುರಿದು ಹೋಗುವಂಥ ಪರಿಸ್ಥಿತಿ ಇರೋದ್ರಿಂದ ಅದು ನಮಗೆ ಹೆಲ್ಪ್ಫುಲ್ ಆಗಲ್ಲ. ನಾನು ಹೇಳಿದ್ನಲ್ಲ, ಮಳೆ ಡಿಸ್ಟ್ರಿಬ್ಯೂಷನ್ ಭಾಳ ಮುಖ್ಯ. ಎಷ್ಟೆಷ್ಟು ಮಳೆ ಬೇಕು ಅಷ್ಟು ಬಂದಾಗ ಬೆಳೆ ಪರಿಸ್ಥಿತಿ ಪ್ರೊಡಕ್ಷನ್ ಮೇಲೆ ಭಾಳ ಚೆನ್ನಾಗಿ ಬರ್ತವೆ. ಇಲ್ಲ ಒಂದೇ ದಿವಸದಲ್ಲಿ ಒಂದು ತಿಂಗಳಲ್ಲೇ 100 ಮಿಲಿಮೀಟ್ರ್ ಬರೋದಕ್ಕೂ ತಿಂಗಳು ಪೂರ್ತಿ ನಮಗೆ 100 ಮಿಲಿಮೀಟ್ರ್ ಮಳೆ ಬರೋದಕ್ಕೂ ಭಾಳ ವೇರಿಯೇಷನ್ ಇರ್ತದೆ. ವಾಡಿಕೆಗಿಂತ ಕಡಿಮೆ ಅಂತ ಈಗ ಏನ್ ಹೇಳ್ತಾ ಇದೀವಿ, ಅಂದ್ರೆ ಮಳೆ ಆ ಪ್ರಮಾಣದಲ್ಲಿ ಆದ್ರೆ ನಮ್ಗೆ ಈ ವರ್ಷ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಇದು ಮುಂದಿನ ವರ್ಷಕ್ಕೆ ಅಂದ್ರೆ ಈ ಟೈಮ್ ಬೇಸಿಗೆ ಟೈಮ್ಗಳಿಗೆಲ್ಲ ತುಂಬಾ ಅವಾಗ ಸಮಸ್ಯೆ ಆಗ್ಬೋದು. ಒಂದು ಬೆಳೆಗೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ಸುತ್ತಾ? ಇದು ಈಗಲೇ ನಮಗೆ ಅದನ್ನ ಹೇಳೋದು ಕಷ್ಟ ಆಗ್ತದೆ. ಬಟ್ ಮುಂಗಾರು ಅಂದ ತಕ್ಷಣ ನಮಗೆ ಜೂನಿಂದ ಸೆಪ್ಟೆಂಬರ್ ಇರೋದು ಇದೆ. ಮತ್ತು ನಮಗೆ ನಾರ್ತ್ ಈಸ್ಟ್ ಮಾನ್ಸೂನ್ ಅಕ್ಟೋಬರಿಂದ ಡಿಸೆಂಬರ್ವರೆಗೂ ನಾರ್ತ್ ಈಸ್ಟ್ ಮಾನ್ಸೂನು ಬರ್ತದೆ. ಸೊ ಒಟ್ಟಾರೆ ನೋಡಿದಾಗ ನಮಗೆ ಮುಂಗಾರು ಜೂನ್ ಜುಲೈ ಅಲ್ಲಿ ನಮಗೆ ಎಲ್ಲಿನೋ ಎಫೆಕ್ಟ್ ಅಷ್ಟೊಂದು ಆಗದಿದ್ರೂ ಸಹ ಜೂನ್ ಜುಲೈಯಲ್ಲಿ ಎಲ್ಲಿನೋ ಎಫೆಕ್ಟ್ ಜುಲೈ ತಿಂಗಳಿಂದ ಎಲ್ಲಿನೋ ಅಂತ ಇರೋದ್ರಿಂದ ಲೇಟರ್ ಪಾರ್ಟ್ ಅಂದರೆ ಮುಂಗಾರು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಇಂಪ್ಯಾಕ್ಟ್ ಆಗ್ಬೋದು ಎಲ್ಲಿನೋ ಬಂದಾಗ. ಸೊ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಕೊರತೆ ಆದಾಗ ಏನಾಗ್ತದೆ ಅಂದರೆ ನಮಗೆ ಎಲ್ಲ ಪೈರು ವೆಜಿಟೇಟಿವ್ ಸ್ಟೇಜು ಅಥವಾ ಗ್ರೈನ್ ಫಾರ್ಮೇಷನ್ ಇವೆಲ್ಲ ಆಗೋದು ಅದು ಭಾಳ ಮುಖ್ಯ ಪ್ರೊಡಕ್ಷನ್ ಆಗಲಿಕ್ಕೆ. ಸೊ ಆಗಸ್ಟ್ ಸೆಪ್ಟೆಂಬರಲ್ಲಿ ಮಳೆ ಕೊರತೆ ಆಗಿದ್ರೆ ಪ್ರೊಡಕ್ಷನ್ ಮೇಲೆ, ಮುಂಗಾರು ಪ್ರೊಡಕ್ಷನ್ ಮೇಲೆ ಭಾಳ ಇಂಪ್ಯಾಕ್ಟ್ ಆಗ್ತದೆ. ಪ್ಲಸ್ ಅಂತರ್ಜಲದ ಮೇಲೂ ಸಹ ಅಂತರ್ಜಲದ ವೃದ್ಧಿ ಆಗಲಿಕ್ಕೆ ನಮಗೆ ಆಗಸ್ಟ್ ಸೆಪ್ಟೆಂಬರ್ ಮಳೆಗಳು ಭಾಳ ಮುಖ್ಯ ಆಗ್ತದೆ, ಕೆರೆಗಳಲ್ಲಿ ಅಲ್ಲಿ ನೀರು ಬಂದಾಗ. ಸೊ ಇದು ಮುಂದಿನ ಏನು ಬೇಸಿಗೆಗೆ ಭಾಳ ಇಂಪ್ಯಾಕ್ಟು ಆಗ್ತದೆ. ಇದು ಎಲ್ಲಿನೋ ಬಂದಾಗ ಕೇವಲ 3 ತಿಂಗಳು 4 ತಿಂಗಳಿಗೆ ಹೋಗಿರೋದು ನಾವು ನೋಡಿಲ್ಲ. ಬಂದರೆ ಒಂದು ಸಲ ಬಂದರೆ 2 ವರ್ಷದವರೆಗೂ ಅದು ಕಂಟಿನ್ಯೂ ಆಗೋ ಸಾಧ್ಯತೆಗಳು ಇರ್ತದೆ. ಹಂಗೆ 2 ವರ್ಷ ಕಂಟಿನ್ಯೂ ಆದರೆ ಮುಂದಿನ ವರ್ಷಕ್ಕೂ ಸಹ ಇದು ಇಂಪ್ಯಾಕ್ಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರಿಂದ ಎಲ್ಲ ರೈತರು ಈಗಲಿಂದನೇ ಏನು ಬೋರ್ವೆಲ್ಗಳು ರೀಚಾರ್ಜ್ ಮಾಡಿಸ್ಕೊಂಡು ಇವೆಲ್ಲನೂ ಆದಷ್ಟು ಬೆಳೆ ಜಾಸ್ತಿ ನೀರು ಬೇಡುವಂಥ ಬೆಳೆಗಳನ್ನು ಬಿಟ್ಟು ಸ್ಪ್ರಿಂಕ್ಲರು, ಡ್ರಿಪ್ ಇರಿಗೇಷನ್ ಮಾಡಿ ಸಾಕಷ್ಟು ನೀರಿನ ನಿರ್ವಹಣೆ ಬಗ್ಗೆ ಭಾಳ ಗಮನ ಹರಿಸೋದು ಭಾಳ ಮುಖ್ಯ ಆಗ್ತದೆ. ಒಟ್ಟಾರೆಯಾಗಿ ವಾಡಿಕೆಗಿಂತ ಕಡಿಮೆ ಬೆಳೆ ಅದೇ ಇನ್ನೊಂದು ಅದು ಹೌದು. ಈಗ ಯಾಕಂದ್ರೆ ಇದೊಂದು ಕೆಲವು ಕಡೆ ಆ ಕಡೆ ಈ ಕಡೆ ಎರಡನ್ನೂ ಬಂದಿರೋದ್ರಿಂದ ಇನ್ನೊಂದು ಫೋರ್ಕಾಸ್ಟ್ಗೆ ನಾವು ಸ್ವಲ್ಪ ಕಾಯಬೇಕಾಗ್ತದೆ. ಮೇ ಎಂಡ್ಗೆ
ಬಟ್ ನನಗೆ ತೆಕ್ ಮಟ್ಟಿಗೆ ಒಟ್ಟಾರೆ ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಅಷ್ಟು ದೊಡ್ಡ ಮಟ್ಟದ ಚೇಂಜ್ ಆಗೋ ಸಾಧ್ಯತೆಗಳಿಲ್ಲ. ಸೆಕೆಂಡ್ ಸ್ಟೇಜ್ ಫೋರ್ಕಾಸ್ಟಲ್ಲಿ ವಾಡಿಕೆಗಿನ್ನ ಕಡಿಮೆ ಮಳೆ ಆಗುವ ಸಾಧ್ಯತೆಗಳು ಆವಾಗಲೂ ಬರ್ಬೋದು. ಬಟ್ ಇನ್ನೂ ಕ್ಲಿಯರ್ ಪಿಕ್ಚರು ಆವಾಗ ಬರ್ತದೆ. ಗ್ಲೋಬಲ್ ಹೌದು, ಇಲ್ಲ ಗ್ಲೋಬಲ್ ಚೇಂಜಸ್ ಒಂದೇ ಸಲ ಅಷ್ಟೊಂದು ಚೇಂಜಸ್ ಆಗೋ ಸಾಧ್ಯತೆಗಳಿಲ್ಲ. ಎಲ್ಲಿನೋ ಬರೋ ಸಾಧ್ಯತೆಗಳು 90% ಇರೋದ್ರಿಂದ ನಮ್ಗೆ ಹೆಚ್ಚಿನ ಇದಾಗಲ್ಲ. ಬಟ್ ಈಗ IOD ಅಂತ ಏನು ಕರಿತೀವಿ, ಇದರ ಇಂಪ್ಯಾಕ್ಟ್ ಯಾವ ಥರ ಆಗ್ಬೋದು, ಅದೇನಾದ್ರೂ ಇದನ್ನ ಸಪ್ರೆಸ್ ಮಾಡ್ತದ ಅನ್ನೋದ್ರ ಬಗ್ಗೆ ನೋಡ್ಬೇಕಾಗ್ತದೆ. ಥ್ಯಾಂಕ್ ಯು. ಡೆಫಿನೆಟ್ ಆಗಿ ಇನ್ನೊಂದು ಫೋರ್ಕಾಸ್ಟ್ ಬಂದಾಗ ಇನ್ನು ಡೀಟೇಲ್ ಆಗಿ ಮಾತಾಡೋದ್ರ ಬಗ್ಗೆ. ಥ್ಯಾಂಕ್ ಯು. ಧನ್ಯವಾದ.